ಸ್ವಲ್ಪ ತಡ ಆದ್ರೂ ಇವತ್ತು ಕೊನೆಗೂ CM ಬಜೆಟ್ ಮೇಲೆ ಉತ್ತರ ಕೊಟ್ಟರು. ಆಕ್ಷೇಪ ಮುಂದುವರಿತು ದೋಸ್ತಿಗಳದ್ದು. ಅಯ್ಯೋ ಬಜೆಟ್ ದಿನನೇ ಹೊರಗೋಗಿದ್ರಿ, ಹಿಂದೆಂದೂ ಆಗಿರಲಿಲ್ಲ, ಏನ್ರಿ ಇದು ಅಂತಂದರು. ನಾನು ದುಡ್ಡೆಲ್ಲ ಇಟ್ಟಿದ್ದೀನಿ, ಅಭಿವೃದ್ಧಿಗೆ ಗ್ಯಾರಂಟಿಗೂ ಇಟ್ಟಿದ್ದೀನಿ, ಏನು ಕುಂಠಿತ ಆಗಿಲ್ಲ ಯಾವುದೂ ಅಂತ ಹೇಳ್ಕೊಂಡ್ರು. ಓಕೆ. ಈ ಮಧ್ಯೆ ಪ್ರತಿಪಕ್ಷದವರು ಬಾವಿಗೆ ನುಗ್ಗಿದ್ರು, ಪೇಪರೆಲ್ಲ ಹರಿದಾಕಿದ್ರು, ಅಲ್ಲೇ ಗಿರ್ಗಿಟ್ಲೆ ಥರ ರೌಂಡ್ ಹೊಡಿತಿದ್ರಂತೆ. ಅದಕ್ಕೆ ಸ್ಪೀಕರ್ ಏನ್ರಪ್ಪ ಇದೇನು ಸದನಾನೋ ನಿಮಾನ್ಸೋ ಅಂತ ಅಂದ್ರಂತೆ. ಆಲ್ ರೈಟ್, ಅದನ್ನು ದೃಶ್ಯ ನಿಮ್ಮ ಮುಂದೆ. ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ಎಸ್, ಅದನ್ನ ಅಷ್ಟು ಗಂಭೀರತೆ ಉಳಿಸ್ಕೊಂಡಿಲ್ಲ ಅನ್ನೋದು ಯಾವಾಗಲೂ ಪ್ರೂವ್ ಆಗೋಗಿದೆ ಅಲ್ಲ ಸರ್. ಮಾತಾಡೋ ಪ್ರಯೋಜನ ಇಲ್ಲ ಅಂತ. ಇದು 60% ಕನ್ನಡ ನಾಮಫಲಕ ಅಳವಡಿಕೆಗೆ ಇನ್ನೂ 2 ವಾರಗಳ ಕಾಲ ಅವಧಿ ವಿಸ್ತರಿಸಿ DCM DK ಶಿವಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ, ಹಾಗಾಗಿ ನಮ್ಮ ಹೃದಯದ ಭಾಷೆಯನ್ನು ಎತ್ತಿ ಹಿಡಿಯುವುದು ಅತಿ ಮುಖ್ಯ. 2 ವಾರಗಳ ನಂತರ ಎಲ್ಲವೂ ಕೂಡ ಕಾನೂನು ಪಾಲನೆ ಆಗಲೇಬೇಕು ಅಂತ ನಿರೀಕ್ಷೆ ಮಾಡ್ತೀನಿ ಅಂತ ಟ್ವೀಟ್ ಮೂಲಕ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು 2 ವಾರಗಳ ನಂತರ ಆಗದೇ ಇದ್ರೆ ಅಂಗಡಿ ವಾಣಿಜ್ಯ ಮಳಿಗೆಗಳ ಲೈಸೆನ್ಸ್ ಅನ್ನು ರದ್ದು ಮಾಡ್ತೀವಿ ಅಂತ BBMP ಆಯುಕ್ತ ತುಷಾರ್ ಗಿರ್ನಾಥ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಾದರೂ ಗೊಂದಲ ಇದ್ದರೆ ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು 2 ವಾರ ಟೈಮ್ ಕೊಡ್ತಾ ಇದ್ದೇವೆ. ಇನ್ನು 2 ವಾರ ಟೈಮ್ ಆದಮೇಲೆ ಅವ್ರದ್ದು ಅಂಗಡಿ ನಾವು ಸಸ್ಪೆಂಡ್ ಮಾಡಿರುವುದರಿಂದ ಲೈಸೆನ್ಸ್ ಸಸ್ಪೆಂಡ್ ಮಾಡಬೇಕಾಗಿರುತ್ತೆ ಮತ್ತು ಅಂಗಡಿಗಳನ್ನು ಮುಚ್ಚಲಿಕ್ಕೆ ಪ್ರಮೇಯ ಬರುತ್ತೆ. ಇದು ಬರೀ ಬೆಂಗಳೂರಿನ ನಿಯಮ ಅಲ್ಲ, ಕರ್ನಾಟಕ ರಾಜ್ಯದ ನಿಯಮ ಇದು. ಅದರ ಮೇಲ್ನೋಟಕ್ಕೆ ಬೆಂಗಳೂರಿಗೆ ಅಂತ ಸೀಮಿತ ಮಾಡ್ತಾ ಇದ್ದ ಕಾಣಿಸ್ತಿದೆ. ಪೋಸ್ಟ್ ಕೊಡ್ತಾ ಇದ್ದೀರಿ ಎಲ್ಲರೂ. ಇದು ಬೆಂಗಳೂರಿನ ನಿಯಮ ಅಲ್ಲ, ಇಡೀ ರಾಜ್ಯಕ್ಕೆ ಬಂದಿರುವ ಕಾಯ್ದೆ ನಿಮ್ದು. ಹೌದು, ಅಥವಾ ನಿಯಮ ಫಾಲೋ ಮಾಡಬೇಕು. ಯಾಕಂದ್ರೆ ಇನ್ನು ಗವರ್ನರ್ ಅಪ್ಗೆ ಕೊಟ್ಟಿದಾರಲ್ವಾ ನಂಗೆ ಗೊತ್ತಿಲ್ಲ, ಆಯ್ತಲ್ವಾ? ಹಂಗಾಗಿ ಇಡೀ ರಾಜ್ಯ ಎಲ್ಲ ಕಡೆ ಆಗ್ಬೇಕು. ಹೌದು. ಓಕೆ. ಅಲ್ಲ, ಕನ್ನಡ ಸಂಘ ಸಂಸ್ಥೆಗಳು ಇಲ್ಲ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇಲ್ಲ ಅನ್ಸತ್ತೆ. ಇಷ್ಟು ದಿನ ಕಾದು ಇಷ್ಟು ದಿನ ಆದಾಗ 15 ದಿನದಲ್ಲಿ ಏನು ದೇಶ ಬಿದ್ದೋಗಲ್ಲ ಅನ್ಸತ್ತೆ. ಇಷ್ಟು ದಿನ ಹೇಳಿದ್ಮೇಲೆ ಮತ್ತಿನ್ಯಾಕೆ ಸರ್ 1 ವಾರ 2 ವಾರ ಅಂತ? ಸಿ ಸಮ್ಟೈಮ್ಸ್ ಸರ್ಟನ್ ಥಿಂಗ್ಸ್ ವಿಲ್ ಹ್ಯಾವ್ ಟು ಬಿ ಡನ್. ಇನ್ನು ಕೆಲವು ರೀತಿನಲ್ಲೇ ಇರುತ್ತದೆ. ನೀವೀಗ 15 ದಿನ ಕೊಟ್ಟಿಲ್ಲ ಅಂತ ಯಾಕೆ ಅನ್ನಿಸ್ಕೋಬೇಕು? ನೀವೀಗ ಕೊಟ್ಟಿದ್ದೀರಲ್ಲ. ಹೌದು. ನೋಡೋಣ ಏನು ಮಾಡ್ತಾರೆ. ಮಾಡದೆ ಇದ್ದವನ್ಗೆ ಆಮೇಲೆ ಹೆಡೆ ಮುರಿ ಕಟ್ಟಿದ್ರೆ ಆಯ್ತು. ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗ್ತಾರೆ ಅವ್ರು ಹೇಳಿ? ಇಲ್ಲೇ ಇರ್ಬೇಕಲ್ಲ. ಮತ್ತೆ ಬೋರ್ಡ್ಗೋಸ್ಕರ ಬಿಸ್ನೆಸ್ ಬಿಟ್ಟು ಹೋಗ್ತೀಯೇನಪ್ಪ, ಹೋಗು ಅಂದ್ರೆ ಆಯ್ತು, ಕಳಿಸ್ಕೊಟ್ರೆ ಆಯ್ತು. ಲೋಕಸಭಾ ಚುನಾವಣೆಗೆ ಮೊದಲ ಪಟ್ಟಿ ಬಿಡುಗಡೆ ಆಗ್ಬೋದು ಅಂತಿದ್ದಾರೆ ಬಿಜೆಪಿದು. ಭಾಳ ಜನಕ್ಕೆ ಶಾಕ್ ಇರುತ್ತಂತೆ. ಡ್ಯಾಶು. ಈ ಮಧ್ಯೆ ದಕ್ಷಿಣ ಕನ್ನಡದಲ್ಲಿ ಅವರು ಬಿಜೆಪಿಗೆ ಯಾರು ಅರುಣ್ ಕುಮಾರ್ ಪುತ್ತಿಲ ಅನ್ನೋರು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಅಂದಿದ್ದಾರಂತೆ. ಮಾಡ್ಬೋದು, ಅವ್ರ ಇಷ್ಟ. ಯಾರು ಬೇಡ ಅಂದವರು? ಟಿಕೆಟ್ ಕೊಟ್ಟು ಯಾರು ಬೇಕಾದರೂ ನಿಲ್ಲಬಹುದು ಈ ದೇಶದಲ್ಲಿ. ಸ್ವತಂತ್ರ ಅದರಲ್ಲಿ ಏನಿದೆ ಅದರಲ್ಲಿ ಅಲ್ವಾ? ಅದು ಅವ್ರ ಇಷ್ಟ. ಎಸ್, ಮುಂದಕ್ಕೆ ಹೋಗೋಣ. ಚಕ್ರವರ್ತಿ ಸೂಲಿಬೆಲೆ ಪ್ರವೇಶ ನಿರ್ಬಂಧಿಸಿದ ಕಲಬುರಗಿ ಜಿಲ್ಲಾಡಳಿತಕ್ಕೆ ಭಾರಿ ಹಿನ್ನಡೆಯಾಗಿದೆ. ಜಿಲ್ಲಾಡಳಿತ ಹೇರಿದ್ದ ನಿರ್ಬಂಧವನ್ನ ಕಲಬುರಗಿ ಹೈಕೋರ್ಟ್ ಪೀಠ ತೆರವು ಮಾಡಿದೆ. ಅಲ್ಲದೆ ಚಿತ್ತಾಪುರದಲ್ಲಿ ನಮೋ ಭಾರತ್ ಕಾರ್ಯಕ್ರಮಕ್ಕೂ ಕೂಡ ಅನುಮತಿ ನೀಡುವಂತೆ ಆದೇಶ ಮಾಡಿದೆ. ಚಕ್ರವರ್ತಿ ಸೂಲಿಬೆಲೆ ಎಂಟ್ರಿ ನಿರಾಕರಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡ್ತಾ ಇದು ಯಾರ ಆಸ್ತಿ ಕೇಳಿದ್ರು. ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಯಾರ ಆಸ್ತಿ ಅಂತ ಕೇಳಿದಾರ? ಹ್ಞೂ ಸರ್, ನಮ್ಮ ಟಿವಿ ಇದಲ್ವಾ ಅದು? ರಾಷ್ಟ್ರೀಯ ಅಲ್ಲ ನಮ್ದು. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ. ಕಲಬುರ್ಗಿ ಯಾರಪ್ಪನ ಆಸ್ತಿ? ನನಗೆ ಬರಬೇಡ ಅನ್ಲಿಕ್ಕೆ. ಅಪ್ಪ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನ? ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ. ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರಾ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ರಾತ್ರಿ 11 ಗಂಟೆಗೆ ಅಲ್ಲಿದ್ದ ನನ್ಗೆ ರಾತ್ರಿ 1 ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ ನೀವು ಬರಬಾರದು ಅಂತ. ರಾತ್ರಿ 1 ಗಂಟೆ ಕೊಟ್ಟಿರುವಂತ ಆರ್ಡರ್ ಅಲ್ಲಿ ಏನೂ ಇಲ್ಲ. ಯಾಕೆ ಬರಬಾರದು ಅನ್ನೋದು ಕಾರಣವೇ ಇಲ್ಲ. ಪ್ರಿಯಾಂಕ್ ಖರ್ಗೆ ತುಂಬಾ ರೋಲ್ಗಳನ್ನು ಅಸ್ಯೂಮ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀರಿ. ಅದರ ಪರಿಣಾಮಗಳು ಇವೆಲ್ಲ. ಈಗ ಅಧಿಕಾರ ಇದೆ, ದಟ್ಸ್ ಓಕೆ. ಬಟ್ ಒಂದು ನೆನಪಿಟ್ಕೊಳ್ಳಿ, ಈ ಕಾರ್ಯಕ್ರಮಕ್ಕೆ ಅವ್ರು ಸುಮ್ಮನೆ ಬಿಟ್ಟಿದ್ದಿದ್ರೆ 100 ಜನ ಹೋಗ್ತಿದ್ರು. ಸುಮ್ಮನೆ ಉದಾಹರಣೆಗೆ ಸಂಖ್ಯೆ ವಯಸ್ಸು 100 ಜನ ಹೋಗ್ತಿದ್ರು. ಇದೆಲ್ಲ ಗೋಜಲಿ ಹಬ್ಬಸ್ ಮಾಡಿದಾಗ 200 ಜನ ನೋಡ್ತಾರೆ, ಜಾಸ್ತಿ ಜನ ಅನುಭವಿಸಿ. ಯಾವತ್ತೋ ಒಂದಿನ ಇದನ್ನೆಲ್ಲ ಈ ರೀತಿ ನಿರ್ಬಂಧಗಳನ್ನು ಹೇರೋದು ಪ್ರಜಾಪ್ರಭುತ್ವ ಆಗತ್ತಾ? ಅದು ಯಾರು ಆಗಿರಲಿ. ಆ ಕಾರ್ಯಕ್ರಮದಲ್ಲಿ ಅವರು ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ ಅಂದರೆ ಅದು ಬೇರೆ ಕ್ರಮ ತಗೊಳ್ಳಿ. ಅವಾಗ ನಿರ್ಬಂಧ ಮಾಡಲಿಕ್ಕೆ ನಿಮಗೆ ಹಕ್ಕನ್ನು ಕೊಟ್ಟವನು ಯಾರು? ಹೂ ಎವರ್ ಇಸ್ ದಟ್ ಮಿನಿಸ್ಟರ್ ಆರ್ ಆಫೀಸರ್? ಇನ್ಫ್ಯಾಕ್ಟ್
ನನ್ನ ಪ್ರಕಾರ ಅವ್ರ ಮೇಲೆ ಒಂದು ಕೇಸ್ ಬುಕ್ ಮಾಡ್ಕೋಬೇಕು. ಯಾರು ಅಧಿಕಾರ ಕೊಟ್ಟವ್ರು ಅವ್ರಿಗೆ? ನೀವು ಯಾರು ಡಿಸೈಡ್ ಮಾಡೋಕ್ಕದನ್ನ? ಅನ್ಲೆಸ್ ಇಟ್ಸ್ ಎನ್ ಆಂಟಿ ನ್ಯಾಷನಲ್ ಪ್ರೋಗ್ರಾಮ್. ಹೌದು, ಅದಕ್ಕೆ ಅವಕಾಶ ಹಾಕ್ಕೊಡಿ. ಮತ್ತೆ ಏನು ರಬ್ಬಿಶ್ ಇದು? ಪ್ರಜಾಪ್ರಭುತ್ವ, ಇದು ಪಾರದರ್ಶಕತೆ. ಇನ್ನೊಬ್ರಿಗೆ ಪಾಠ ಮಾಡ್ತೀರಿ? ಏನಾಗಿದೆ ಪ್ರಿಯಾಂಕ್ ಖರ್ಗೆಗೆ? ಎಸ್ 6 ಶಾಸಕರನ್ನು ಹಿಮಾಚಲ ಪ್ರದೇಶದಲ್ಲಿ ಸ್ಪೀಕರು ಅನರ್ಹಗೊಳಿಸ್ಬಿಟ್ಟಿದ್ದಾರೆ. ಓಟ್ ಹಾಕ್ದವ್ರನ್ನೆಲ್ಲ, ಅಂದರೆ ಅವರೆಲ್ಲ ಕಾಂಗ್ರೆಸ್ಸಿಂದ ಬಿಜೆಪಿಗೆ ಓಟ್ ಹಾಕ್ತವ್ರು ಅಲ್ವಾ? ಯಾಕೆ ಅಂದರೆ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿದ್ದಾರೆ, ಹಂಗಾಗಿ ಹಾಕಿದ್ದೀವಿ ಅಂತ ಮಾಡಿದ್ದಾರೆ ಅಲ್ವಾ? ಹ್ಞೂ ಸರ್. ಓಕೆ. ಈ ಮಧ್ಯದಲ್ಲಿ ಅದೆಲ್ಲ ಹಿಮಾಚಲ ಪ್ರದೇಶದಲ್ಲಿ ಕೆಲವು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರಂತೆ. ಸರ್ಕಾರ ಏನೋ ಸದ್ಯಕ್ಕೆ ಉಳಿಸ್ಕೊತಾರಂತೆ. ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿದ್ರು, ಎಲ್ಲ ಆಯಿತು. ನಮ್ಗೆ ಅದು ನ್ಯೂಸೇ ಅಲ್ಲ ಈಗ. ಮತ್ತೇನು ಸರ್? ನನಗೆ ಹೊಸ ನ್ಯೂಸ್ ಸ್ಟಾರ್ಟ್ ಆಗಿದೆ ಇವತ್ತು. ಯಾವ್ದು ಸರ್? ಹಿಮಾಚಲ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಓಟ್ ಹಾಕಿದ್ದಾಗ ಅಲ್ಲಿನ ಸ್ಪೀಕರು ಅದು ಅನರ್ಹಕ್ಕೆ ಬರುತ್ತೆ, ಬಿಕಾಸ್ ಪಕ್ಷಾಂತರ ವಿರೋಧಿ ಬರುತ್ತೆ, ವಿಪ್ಪಿನ ಉಲ್ಲಂಘನೆ ಅನ್ನೋ ತೀರ್ಮಾನಕ್ಕೆ ಬಂದು ದಡಗ ಬಡಗ ಅಂತವಳೆ ಒಂದೇ ಮಾತ್ರ ಟ್ರೈನ್ ತರ ಓಡೋಗಿ ಸಸ್ಪೆಂಡ್ ಮಾಡಿದ್ರೆ, ಅಯ್ಯೋ ಸಾರಿ ಅನರ್ಹಗೊಳಿಸಿದ್ರೆ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಮಾಡಿದ್ದೇನು? ಇದು ಉಲ್ಲಂಘನೆ. ಈಗ ಸ್ಪೀಕರ್ ಸರ್ ಖಾದರ್ ಸರ್ ಒಂದೇ ಮಾತ್ರ ಹತ್ತಬೇಕು ತಾನೆ? ಹೌದು, ಅದೇ ಸ್ಪೀಡಲ್ಲಿ ಅದೇ ಟ್ರೈನಲ್ಲೇ ಹೋಗ್ಬೇಕು ತಾನೆ? ಹೌದು, ಅದೇ ಸ್ಪೀಡಲ್ಲೇ ಹೇಳಬೇಕು ತಾನೆ? ಅದೇ ವಿಪ್ ಅಲ್ಲೂ ತಾನೆ? ಅದೇ ವಿಪ್ ಇಲ್ಲೂ ತಾನೆ? ಅದೇ ಅನರ್ಹತೆ ಅಲ್ಲೂ ತಾನೆ? ಇದೇ ಅನರ್ಹತೆ ಇಲ್ಲೂ ತಾನೆ? ಅಲ್ಲೂ ಆ ಪಕ್ಷದಿಂದ ಈ ಪಕ್ಷ, ಇಲ್ಲೂ ಈ ಪಕ್ಷದಿಂದ ಆ ಪಕ್ಷ. ಸೇಮ್ ಟು ಸೇಮ್. ಏನು ಮಾಡ್ತೀರಿ ಈಗ ಕರ್ನಾಟಕದಲ್ಲಿ ಇಬ್ಬರ ಮೇಲೆ? ಗೊತ್ತಿಲ್ಲ, ನೋಡೋಣ ಮುಂದೆ. ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿಯ ವಿಲನ್ ಶೇಖ್ ಶಹಜಾನನ ಕೊನೆಗೂ ಪೊಲೀಸರು ಬಂಧಿಸ್ಬಿಟ್ಟಿದ್ದಾರಂತೆ. ಸರ್, ಬಾ 55 ದಿನ ಆದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ ವೆಸ್ಟ್ ಬೆಂಗಾಲ್ ಪೊಲೀಸ್ಗೆ. 55 ದಿನ ತಲೆಮರೆಸ್ಕೊಂಡಿದ್ದ ಕೋರ್ಟ್ನವ್ರು ಒಂದ್ಸರಿ ಯಾಗರದ್ರು, ಕರ್ಕೊಂಬಂದ್ಬಿಟ್ರು. ಪಾಪ ಪಕ್ಕದಲ್ಲೇ ಇದ್ದ ಅವ್ರು ಅನ್ಸುತ್ತೆ ಮೋಸ್ಟ್ಲಿ. ಈಗ ಅವ್ರನ್ನ 6 ವರ್ಷ ಅಮಾನತು ಮಾಡಿದ್ದಾರಂತೆ ತೃಣಮೂಲ ಕಾಂಗ್ರೆಸ್. ಕೋಟೆ ಮುಳುಗೋದ ಮೇಲೆ ಬಾಗ್ಲು ಹಾಕ್ಕೊಂಡ್ರು ಅನ್ನೋ ಥರ ಲೆಕ್ಕಾಚಾರ ಈ ಮೇಡಮ್ದು. ಹೆಣ್ಮಕ್ಳಿಗಾಗಿರೋ ಅವಮಾನಕ್ಕೆ ಒಂದು ಹೆಣ್ಣು ಮಗಳಾಗಿ 55 ದಿನ ಆದಮೇಲೆ ಅರೆಸ್ಟು, ಈಗ 6 ವರ್ಷ ಅಮಾನತ್ತ ಅವನನ್ನು. ಆವತ್ತೇನೆ ಅವನದ್ದು ಬುರ್ಡೆ ಕೆತ್ತಬೇಕಿತ್ತು ತಾನೆ, ಅದು ಒಂದು ಹೆಣ್ಣು ಮಗಳಾಗಿ CM ಆಗಿ ಮರ್ಯಾದೆ ಆದರೂ ಉಳ್ಕೊತಿರ್ಲಿಲ್ವಾ? ಈಗ ಅವರೇ ಕೊಟ್ಟರು. ಪಂಜಾಬ್ ಹರಿಯಾಣ ಗಡಿಯಲ್ಲಿ ರೈತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಆಸ್ತಿ ಪಾಸ್ತಿ ಹಾನಿ ಮಾಡಿದವರ ವೀಸಾ ಪಾಸ್ಪೋರ್ಟ್ಗಳನ್ನು ರದ್ದು ಮಾಡಲು ಹರಿಯಾಣ ಪೊಲೀಸರು ನಿರ್ಧರಿಸಿದ್ದಾರೆ. ಸಿಸಿಟಿವಿ ಡ್ರೋನ್ ಕ್ಯಾಮೆರಾಗಳ ಮೂಲಕ ಗುರುತಿಸಿದ್ದಾರೆ. ಯಾರೆಲ್ಲ ಹಿಂಸಾಚಾರದಲ್ಲಿ ತೊಡಗಿದ್ರು ಅವರ ವೀಸಾ ಪಾಸ್ಪೋರ್ಟ್ ರದ್ದು ಮಾಡ್ತೀವಿ ಅಂತ ಡಿಎಸ್ಪಿ ಅಂಬಾಲಾ ಜೋಗೇಂದರ್ ಶರ್ಮಾ ಅವರು ಹೇಳಿದ್ದಾರೆ. ಈ ಮಧ್ಯೆ ಭದ್ರತಾ ಸಿಬ್ಬಂದಿ ಮತ್ತು ರೈತರ ನಡುವಿನ ಸಂಘರ್ಷದಲ್ಲಿ ಒಂದು ಸಾವಾಗಿತ್ತು, ಅದನ್ನು ಕೊಲೆ ಕೇಸ್ ದಾಖಲಾಗಿದೆ. ಮಹಾನಗರ ಪಾಲಿಕೆಯ 24-25ನೇ ಸಾಲಿನ ಬಜೆಟ್ ಮಂಡನೆ ಆಯ್ತಂತೆ. 12,370 ಕೋಟಿ ರೂಪಾಯಿ ಗಾತ್ರ ಅಂತೆ. ಗಾತ್ರ ಏನು ಬೇಕಾದ್ರೂ ಇರ್ಬೋದ್ರಪ್ಪ. ಬಜೆಟ್ಗೆ 484 ಕೋಟಿ ಹೆಚ್ಚಾಗ್ಬಿಟ್ಟಿದೆ ಅಂತೆ ಕಳೆದ ವರ್ಷಕ್ಕಿಂತ. ಯಾಕಾಗಿದೆ ಅಂತೆ ಅಂದರೆ ಹಳೇದನ್ನೆಲ್ಲ ಸುಮ್ಮನೆ ನೋಟಿಸ್ ಕೊಟ್ಟು ವಸೂಲಿ ಮಾಡಿದ್ದಾರಂತೆ, ಅದಕ್ಕೆ ಆಗಿರೋದು. ಅದ್ರ ದುಡ್ಡು ಅದು, ಇನ್ನೇನು ಅಲ್ಲ. 8 ಭಾಗದಲ್ಲಿ ಏನೇನೋ ಕಾಸು ಇಟ್ಟಿದ್ದಾರಂತೆ. ಇಟ್ಕೊಳ್ರಪ್ಪ, ಅದು ಏನು ಇಟ್ಕೊತಿರೋ ಬಿಡ್ತೀರೋ ಒಂದಷ್ಟು ದುಡ್ಡು. ಏನೋ ವೆಚ್ಚದಲ್ಲಿ ಸ್ಕೈ ಡೆಕ್ ನಿರ್ಮಾಣ ಭಾಳ ಇಂಪಾರ್ಟೆಂಟ್. ಆಟದ ಮೈದಾನದ ಕೆಳಗೆ ಅಂಡರ್ಗ್ರೌಂಡ್ ಪಾರ್ಕಿಂಗು. ಇದು ಮೋಸ್ಟ್ಲಿ ನಾವು ಮಾರ್ಸ್ ಮೇಲೆ ಮನೆ ಕಟ್ಟದ ಮೇಲೆ ಇದು ಆಗ್ಬೋದೇನೋ. ಯಾಕಾಗಲ್ವಾ ಸರ್? ಅಷ್ಟು ಅಲ್ಲ, ಆಗಬಹುದು, ಅವಾಗ ಆಗ್ಬೋದು. ಹೊಸದಾಗಿ 50 ಇಂದಿರಾ ಕ್ಯಾಂಟೀನ್ ಮಾಡೋಣ. ಇದು ಬಹಳ ಪ್ರೀತಿ ಪಾತ್ರವಾದ ಯೋಜನೆ. ಇದು ಎಷ್ಟೊಂದು ಕಡೆಯಲ್ಲಿ ಮುಚ್ಚಿದ್ರು, ಅದನ್ನು ಉಳಿಸ್ಕೊಳ್ಳೋದು ಪಾತ್ರವಾದ ಯೋಜನೆ. ಯಾವುದು ಅಂದರೆ ಕ್ಯಾಂಟೀನ್. ಬಹಳ ತುಂಬ ಇಷ್ಟ. ಚಾಕ್ಲೇಟ್ ಅಂದರೆ ಚಾಕ್ಲೇಟ್. ಪೋಷಕರಿಗೆ ಆಯುಷ್ಮಾನ್ ಭಾವೆ ವಿರುದ್ಧ ಮಾಡ್ತಾರಂತೆ. ಮಾಡಿರಿಪ್ಪ, ಅದೇನೇನು ಮಾಡ್ತೀರೋ ಮಾಡಿ. ಎಸ್.